ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ನಾಮಲೇಖನ ಪುಸ್ತಕವನ್ನೇ ತಾವು ಪಡೆದುಕೊಳ್ಳಿ. ಯಾಕೆ ಅಂದರೆ ಇದರಲ್ಲಿ ಶಾಶ್ವತವಾದ ಸಾಧನೆ ಇದೆ. ಪರಿಮಳ ಗ್ರಂಥ ತೆಗೆದುಕೊಳ್ಳೋದು, ರಾಯರ ನಾಮಲೇಖನ ತೆಗೆದುಕೊಳ್ಳೋದು ಅಂತ ತುಂಬ ಜನ ಕೇಳ್ತಾರೆ. ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ರಾಯರ ನಾಮಲೇಖನನೇ ತಗೊಳ್ಳಿ ಅಂತ. ಪರಿಮಳ ಗ್ರಂಥ ನಾವು ಮೊದಲು ಪ್ರಾರಂಭ ಮಾಡಿದ್ವು, ಆದರೆ ರಾಯರ ನಾಮಲೇಖನಕ್ಕೆ ಇಷ್ಟು ಸಾಧನೆ ಆಗುತ್ತೆ, ರಾಯರು ಇಷ್ಟು ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ, ರಾಯರಿಗೆ ಇಷ್ಟಿದೆ ಅಚ್ಚುಮೆಚ್ಚುವ ವಿಚಾರ ನಮಗೂ ಮೊದಲು ಗೊತ್ತಿರಲಿಲ್ಲ. ಅದು ಕ್ರಮೇಣ ಗುರುರಾಯರೇ ನಮಗೆ ತಿಳಿಸ್ತಾ ಬಂದರು. ಯಾವಾಗ ಈ ವಿಷಯ ನಮಗೆ ನಿರ್ಧಾರ ಆಯಿತೋ, ನಾವು ಕೊನೆಗೆ ಪರಿಮಳ ಗ್ರಂಥಕ್ಕಿಂತ ಹೆಚ್ಚು ರಾಯರ ನಾಮಲೇಖನದಲ್ಲೇ ನಮ್ಮನ್ನು ನಾವೀಗ ತೊಡಗಿಸ್ಕೊಂಡಿದ್ದೀವಿ. ಈಗ ಬಹಳ ಕಡಿಮೆ ಬೆಲೆಯಲ್ಲಿ ನಾವು ಪರಿಮಳ ಗ್ರಂಥ ಕೊಡ್ತಾ ಇದ್ವು. ಈ ರಾಯರ ಆರಾಧನೆಯಿಂದ ಅದಕ್ಕೆ 200 ರೂಗಳು ಹೆಚ್ಚಾಗುತ್ತೆ. ರಾಯರ ನಾಮಲೇಖನಕ್ಕೆ ಯಾವ ಕಾಲದಲ್ಲೂ ರೇಟ್ ಹೆಚ್ಚಾಗಲ್ಲ, ಈಗಲೂ ಆಗಲ್ಲ, ಮುಂದಿನ ವರ್ಷವೂ ಆಗಲ್ಲ. ಸದ್ಯಕ್ಕೊಂದು 2-3 ವರ್ಷ ಅಂತೂ ನಾವು ಅದಕ್ಕೆ ರೇಟು ಜಾಸ್ತಿ ಮಾಡುವ ಒಂದು ಉದ್ದೇಶವನ್ನೇ ಇಟ್ಕೊಂಡಿಲ್ಲ. ಕೈಯಿಂದ ಹಣ ಹೋದರೂ ಪರವಾಗಿಲ್ಲ, ಆದಷ್ಟು ಕಡಿಮೆ ಬೆಲೆಗೆ ಅದನ್ನು ಕೊಡಬೇಕು ಅಂತ. ವಾಸ್ತವವಾಗಿ ನಮಗೆ ಒಂದು ಪ್ರಶಸ್ತಿ ಪತ್ರಕ್ಕೆ 400-500 ರೂಪಾಯಿ ಆಗುತ್ತೆ ಖರ್ಚು. ಆದರೆ ಅದನ್ನೂ ಕೂಡ ನಾವು ಗಮನಿಸ್ದೇನೆ, ಆಮೇಲೆ ಕೆಲವು ಭಕ್ತರ ವಿಡಿಯೋ ಹಾಕಲಿಕ್ಕೆ ನಮಗೆ ಇನ್ನೂ 1,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ. ಆದರೂ ರಾಯರ ಸೇವೆ ಆಗಬೇಕು, ರಾಯರ ನಾಮಲೇಖನದ ಮೂಲಕ ಒಳ್ಳೆ ಸಾಧನೆ ಆಗಬೇಕು, ರಾಯರ ಮನಸ್ಸಿಗೆ ಇದು ಬಂದಿದೆ ಅಂತ ಒಂದು ಉದ್ದೇಶದಿಂದ ನಾವು ಇದನ್ನು ತುಂಬ ವೈಭವೀಕರಿಸಿ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಈ ರಾಯರ ನಾಮಲೇಖನದ ಮಹಿಮೆಗೆ ನಾನು ಏನು ಹೇಳಲಿ, ನಿಮಗೆ ಎಷ್ಟು ಮಹಿಮೆ ಹೇಳಲಿ, ನಾನೇ ಸಾಕ್ಷಿ ಅಲ್ಲ. ಯಾಕೆ ಅಂದರೆ ಯಾವುದೋ ಒಂದು ಶೆಡ್ಡಲ್ಲಿ ನಡೆಸ್ತಾ ಇದ್ದು ಪ್ರಾಜೆಕ್ಟು, ಈಗ ಗುರುರಾಯರು ಒಂದು ರಾಘವೇಂದ್ರ ಮಂತ್ರ ಮಂದಿರ ಅಂತ 2 ಕೋಟಿ ಒಂದು ಭವ್ಯವಾದ ಭವನವನ್ನು ನಿರ್ಮಾಣ ಮಾಡಿಸ್ತಿದ್ದಾರೆ ಅಂದರೆ, ಇದಕ್ಕಿಂತ ನಿಮಗೆ ಉದಾಹರಣೆ ನಾನು ಬೇರೆ ಏನು ಹೇಳಿ. ನೀವೇ ಕಣ್ಣಾರೆ ಕಾಣ್ತಾ ಇದ್ದೀರಿ, ನೀವೇ ಕಣ್ಣಾರೆ ಕಾಣ್ತಾ ಇರುವಂಥ ಅನುಭವಗಳು. ಮತ್ತು ಇದು ಮುಂದೆ ಇನ್ನೂ ಹೆಚ್ಚು ಆಗ್ತಾ ಹೋಗುತ್ತೆ. ಇದು ಮೊದಲು ಇದಕ್ಕೆ ಬಂದವರು 1, 2, 10 ಜನ, 100 ಜನ, ಈಗ ಸಾವಿರಾರು ಜನ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂದರೆ ರಾಯರು ಎಲ್ಲರಲ್ಲೂ ಇದನ್ನು ನಿಂತು ಪ್ರೇರಣೆ ಮಾಡಿಸಿ ಈ ಪರ್ವದಲ್ಲಿ ಈ ರಾಯರ ನಾಮಲೇಖನ ರಾಘವೇಂದ್ರ ನಾಮಲೇಖನ ಮಾಡಬೇಕು ಅಂತ. ಇದಕ್ಕೆ ಮುಖ್ಯ ಕಾರಣ ಇನ್ನೊಂದು, ರಾಯರಿಗೆ ಯಾಕೆ ಇದು, ಗುರುರಾಯರಿಗೆ ಯಾಕೆ ಇದು ಇಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಎಲ್ಲರೂ ಕೂಡ ರಾಮದೇವರ ನೆನೆಸ್ಕೊಂಡು ಬರಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಇದು ರಾಮ ಮಂತ್ರ ಅಂತ ಅನುಸಂಧಾನ ಮಾಡ್ತಾ ಇದ್ದಾರೆ. ಗುರುರಾಯರು ಯಾವಾಗಲೂ ರಾಮಮಂತ್ರ ಜಪವನ್ನೇ ಮಾಡ್ತಿರ್ತಾರೆ. ಭಕ್ತರು ಪ್ರತಿಬಿಂಬ ತಾನೆ, ಅದೇ ರೀತಿಯಾಗಿ ಇವರು ಉಪಾಸನೆ ಮಾಡಿಬಿಟ್ರೆ ಗುರುರಾಯರಿಗೆ ಎಷ್ಟು ಸಂತೋಷ ಆಗುತ್ತಲ್ಲ. ಆದ್ದರಿಂದ ಈ ಪ್ರಾಜೆಕ್ಟು ಸಕ್ಸಸ್ ಆಯಿತು. ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ, ಸಂಸ್ಕೃತದಲ್ಲೇ ಹೇಳಬೇಕು ಅಂದರೆ ರಾಯರ ಅನುಗ್ರಹಕ್ಕೆ ಪಾತ್ರವಾಯಿತು ಈ ಪ್ರಾಜೆಕ್ಟು. ಆದ್ದರಿಂದ ಪರಿಮಳ ಗ್ರಂಥಕ್ಕೆ ರಾಯರ ಆರಾಧನೆಯಿಂದ ಹಣ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಷ್ಟು ನಾವು ಇಡಲೇಬೇಕಾಗಿದೆ. ಈಗ ರಾಯರ ನಾಮಲೇಖನಕ್ಕೆ ಇದುವರೆಗೂ ನಾವೇನು ತೊಗೊಳ್ತಾ ಇದ್ವು ಹಣ, ಅಷ್ಟೇ ಹಣ ಇರುತ್ತೆ. ಇದನ್ನು ನಾವು ತಿಳಿಸ್ಬೇಕು. ಯಾಕೆ ಅಂದರೆ ಇದ್ದಕ್ಕಿದ್ದಂಗೆ ಆಮೇಲೆ ನೀವು ಯಾಕೆ ಹಣ ಅಷ್ಟು ಜಾಸ್ತಿ ಮಾಡಿದ್ರಿ, 3 ವರ್ಷದಿಂದ ಏನು ನಾವು ಕೊಡ್ತಾ ಇದ್ವೋ ಈಗ ಅದಕ್ಕಿಂತ 200 ರೂಗಳು ಹೆಚ್ಚು. ಆದ್ದರಿಂದ ಇನ್ನು ಮುಂದೆ ಪರಿಮಳ ಗ್ರಂಥದ ಬೆಲೆ 1,500 ರೂಗಳಾಗುತ್ತೆ. ಎಲ್ಲರೂ ಕೂಡ ಇದನ್ನು ಗಮನಿಸಬೇಕು. ವಾಸ್ತವ ನಾವು 2,000 ರೂಪಾಯಿ ಅಂತ ಬರೆದಿರ್ತೀವಿ, ಆದರೆ ಅದು ವಾಸ್ತವ ರೇಟ್ ಅಷ್ಟು ಕೊಡಬೇಕು. ಆದರೆ ಕನ್ಫ್ಯೂಷನ್ನಲ್ಲಿ ನಾವು 1,500 ರೂಗಳಿಗೆ ನಾವು ಇನ್ನು ಮುಂದೆ ವಿತರಣೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕಿಂತ ನಿಮ್ಗೆ ಅನುಕೂಲ ಅಂದರೆ ರಾಯರ ನಾಮಲೇಖನ ಪುಸ್ತಕ ತೆಗೆದುಕೊಳ್ಳಿ, ನೀವು ಬರೀರಿ, ನಿಮಗೆ ಒಳ್ಳೆಯದಾಗುತ್ತೆ. ಆಮೇಲೆ ಆ ಹಣ ನಿಮಗದು ದುಪ್ಪಟ್ಟು ನಿಮಗೆ ಫಲಿತಾಂಶವನ್ನು ಕೂಡ ನಿಮಗೆ ಕೊಡುತ್ತೆ. ಇದರಲ್ಲಿ ನಿಮಗೆ ನೀವು ಸಾಕ್ಷೀಭೂತರಾಗ್ತೀರಿ. ಆದ್ದರಿಂದ ರಾಯರ ನಾಮಲೇಖನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ರಾಯರ ನಾಮಲೇಖನ ಪ್ರಾರಂಭ ಮಾಡಲಿಕ್ಕೆ ಈಗ ರಾಯರ ಆರಾಧನೆ ಒಳ್ಳೆ ಪರ್ವಕಾಲ. ನೀವು ರಾಯರ ಆರಾಧನೆಗೆ ರಾಯರ ನಾಮಲೇಖನವನ್ನು ಪ್ರಾರಂಭ ಮಾಡಿದ್ರೆ ರಾಯರ ವರ್ಧಂತಿಗೆ ಈ ನಾಮಲೇಖನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈ ಒಂದು 6 ತಿಂಗಳ ಒಂದು ಪರ್ವಕಾಲದಲ್ಲಿ ನೀವು 1 ಲಕ್ಷ ಶ್ರೀ ರಾಘವೇಂದ್ರ ಅಂತ ಬರೆದ್ರೆ ನಾವು ನಿಮಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಕೂಡ ನಾವು ವರ್ಧಂತಿ ಸಂದರ್ಭದಲ್ಲಿ ನಾವು ಕೊಡ್ತೀವಿ. ಹಾಗೂ ತನ್ಮೂಲಕವಾಗಿ ನೀವು ಗುರುರಾಯರ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಿ ಎಂಬುದಾಗಿ ನಾನು ಈ ಮೂಲಕ
ಸ್ಪಷ್ಟಪಡಿಸ್ತಾ ಇದ್ದೀನಿ. ಆದ್ದರಿಂದ ಪರಿಮಳ ಗ್ರಂಥಕ್ಕಿಂತ ಹೆಚ್ಚು ರಾಯರ ನಾಮಲೇಖನವನ್ನು ತೆಗೆದುಕೊಳ್ಳಿಕ್ಕೆ ನೀವು ಮನಸ್ಸನ್ನು ಮಾಡಿ. ರಾಯರ ನಾಮಲೇಖನಕ್ಕೆ ನೀವು ಎಲ್ಲ ಬರೆದ ಮೇಲೆ ಆ 100 ಪುಸ್ತಕ ಇಡಲಿಕ್ಕೆ ನಾವು ಒಂದು ತುಂಬ ಒಳ್ಳೆಯ ವೃಂದಾವನವನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಆರಾಧನೆ ಗಲಾಟೆಯಲ್ಲಿ ಅದನ್ನು ತರಿಸ್ಲಿಕ್ಕೆ ಆಗ್ತಾ ಇಲ್ಲ. ಆರಾಧನೆ ಎಲ್ಲ ಮುಗಿದ ಮೇಲೆ ಅದನ್ನು ಕೂಡ ನಾವು ಜನಗಳಿಗೆ ಕೊಡುವಂತಹ ಒಂದು ಯೋಚನೆಯನ್ನು ಕೂಡ ಮಾಡ್ತೇವೆ. ಅದಕ್ಕೇನು ಬೆಲೆ, ಅದಕ್ಕೇನು ವಿಚಾರ, ಹೇಗೆ ಕಳಿಸ್ಬೇಕು, ಪ್ಯಾಕಿಂಗ್ ಹೇಗೆ, ಅದೆಲ್ಲ ಇನ್ನೂ ವಿಚಾರ ಮಾಡಬೇಕಾಗಿದೆ. ಎಲ್ಲ ವಿಚಾರ ಮಾಡಿ ನಾನು ಆರಾಧನೆ ಮುಗಿದ ಮೇಲೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ಆರಾಧನೆ ಒಳಗಡೆ ನೀವು ರಾಯರ ನಾಮಲೇಖನವನ್ನು ತರಿಸ್ಕೊಂಡು ಆರಾಧನೆಗೆ ಸರಿಯಾಗಿ ಅದನ್ನು ಬರೆಯೋಕ್ಕೆ ಪ್ರಾರಂಭ ಮಾಡಿ. ಆಮೇಲೆ ಪರಿಮಳ ಗ್ರಂಥವನ್ನು ನೀವು ಇದುವರೆಗೂ ತರಿಸ್ಕೊಂಡಿದ್ರೆ ಅದನ್ನು ಭಕ್ತಿ ಶ್ರದ್ಧೆಗಳಿಂದಲೂ ಕೂಡ ನೀವು ಪೂಜೆಯನ್ನು ಮಾಡಿ. ಯಾರೂ ಕೂಡ ಓದಬೇಡಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ವರುತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ